ಇವತ್ತು 3 ಜನದ ಪಾಸ್ನ ರಿನಿವಲ್ ಮಾಡಿಸಿ ಹಾಸ್ಪಿಟಲ್ ಬಂದೆ. ಕೇಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹಂಗೆ ಆಚೆ ಬಂದ್ರೆ ಇನ್ನು ವ್ಯಾನೇ ಬಂದಿರ್ಲಿಲ್ಲ. ಅದಕ್ಕೆ ಎಲ್ಲರೂ ವ್ಯಾನ್ಗೆ ವೇಟ್ ಮಾಡ್ಕೊಂಡು ಆಚೆ ಕೂತಿದ್ವಿ. ವ್ಯಾನ್ ಬಂತು, ವ್ಯಾನ್ಗೆ ಹತ್ಕೊಂಡ್ವಿ ಎಲ್ಲ. ವ್ಯಾನಲ್ಲಿ ಒಂದು ಸಾಂಗ್ ಬೇರೆ ಹಾಕಿದ್ರು. ಆ ಸಾಂಗ್ ನ ಕೇಳ್ಕೊಂಡು ಮಿಕ್ಸರ್ನ ತಿನ್ಕೊಂಡು ನಾವು ಹಂಗೆ ಹೊರಟು. ಆ ಸಾಂಗ್ ನ ಕೇಳ್ತಾ ಕೇಳ್ತಾ ನನಗೂ ಸುವಾಸ್ಗೂ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು. ಸೈಲೆಂಟ್ ಆಗಿ ನಿದ್ದೆ ಮಾಡ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ ನಿದ್ದೆ ಮಾಡ್ತಾ ಇದೆ ಅಂತ. ದುಡ್ಡು ಬಂದ್ಮೇಲೆ ಗೊತ್ತಾಯ್ತು ಸಾನಕ್ಕನ್ ಬರ್ತಡೇ ಅಂತ. ಅದಕ್ಕೆ ಕೇಕ್ ತರ ಕೇಳಿದ್ರು. ಅದಕ್ಕೆ ಕಾವೇರಿ ಬೇಕರಿಗೆ ಬಂದು ಕೇಕ್ ತಗೊಂಡು ಹೋಗೋಣ ಅಂತ ಕೇಕ್ ತಗೊಂಡು ಹೋಗಕ್ ಬಂದ್ವಿ. ಹಂಗೆ ಹೆಸರು ಬರ್ಸ್ಕೊಂಡು ಕೇಕ್ ತಗೊಂಡು ಕಾಲೇಜ್ ಬಂದ್ವಿ. ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರೆ ಟೀ ಕೊಡ್ತೀನಿ ಅಂದ್ಬಿಟ್ಟು ಟೀನು ಕೊಡಿಸ್ಲಿಲ್ಲ, ಕಾಫಿನೂ ಕೊಡಿಸ್ಲಿಲ್ಲ. ಅಷ್ಟ್ರಲ್ಲಿ ಕವನ ಬಂದ್ರು. ಎತ್ತಿಂಗ್ ಡೇ ವಿಡಿಯೋಸ್ನೆಲ್ಲ ಕಳ್ಸ್ಕೊಳ್ಳೋಣ ಅಂತ ಕವನ ಮನೆಯಿಂದ ಬೇರೆ ಕರ್ಸಿದ್ದೆ. ವಿಡಿಯೋನೆಲ್ಲ ಕಳ್ಸ್ಕೊಂಡು ಅವ್ರಿಗೊಂದು ಬಾಯ್ ಮಾಡ್ಬಿಟ್ಟು ನಾನು ಹೊರಟೆ. ಮದ್ದೂರ್ಗ್ ಬಂದ್ರೆ ಇವರೆಲ್ಲ ಆಗ್ಲೇ ಕುತ್ಕೊಂಡು ಪಾನಿಪುರಿ ಮಸಾಪುರಿ ತಿನ್ಕೊಂಡು ಕೂತಿದ್ರು. ನಾವು ತಿನ್ನೋಣ ಅಂತ ನಾವು ತಿಂದ್ವಿ. ತಿನ್ಕೊಂಡು ನಾನು ಬರ್ತಾ ಬಸ್ ಹತ್ತಿದ್ರು. ಇಲ್ಲಿ ಅಪರೂಪಕ್ಕೆ ಭಾರತಿ PU ಕಾಲೇಜ್ ಇಂಗ್ಲಿಷ್ ಟೀಚರ್ ಕಾಣಿಸಿದ್ರು. ಅವ್ರಿಗೊಂದು ಬಾಯ್ ಮಾಡ್ಬಿಟ್ಟು ರಾಮನಗರಕ್ಕೆ ಬಂದ್ರೆ ಬರ್ತಾ ಇಲ್ಲಿ ಗಾಡಿ ತಂದಿದ್ದ. ಹಂಗೆ ಈ ಚಳಿಲೆ ಗಾಡಿಲೇ ಮನೆ ತನಕ ಬಿಡಿಸ್ಕೊಂಡೆ. ಇಲ್ಲಿ ಮನೆಗೆ ಬಂದ್ಮೇಲೆ ನಮ್ಮ ಟಾಮಿ ವೆಲ್ಕಮ್ ಮಾಡಕ್ ಕಾಯ್ಕೊಂಡು ನಿಂತಿದ್ದ. ಅವ್ನು ವೆಲ್ಕಮ್ ಮಾಡ್ದ ಹಂಗೆ ಎತ್ಕೊಂತ ಬೇರೆ ಹಿಂಸೆ ಕೊಡ್ತಾ ಇದ್ದ. ಮನೆಯೊಳಗೆ ಬಂದ್ರೆ ಒಂದು ಕಿಟ್ಕ್ಯಾಟ್ ಇತ್ತು. ಆ ಕಿಟ್ಕ್ಯಾಟ್ನು ತಿಂದೆ. ಒಂಚೂರು ಬುದ್ಧಿ ಬರ್ಲಿ ಅಂತ ಒಂಚೂರು ಬಾದಾಮಿ ಬೇರೆ ತಿಂದೆ. ಹಂಗೆ ಚಿಕನ್ ಕಬಾಬ್ಗೆ ಕಲ್ಸಿಟ್ಟಿತ್ತು. ಅದನ್ನ ಫ್ರೈ ಮಾಡ್ಕೊಂಡು ಹಂಗೆ ಸ್ವಲ್ಪ ತಿಂದೆ.